ಶಿವಣ್ಣ ಮತ್ತೆ ದರ್ಶನ್ ರವರು ಸಾಯ್ತಾರಂತೆ. ಏನಿದು ಹೊಸ ಕಥೆನಾ? ಬನ್ನಿ ತಿಳ್ಕೊಳ್ಳೋಣ. ನೀವು ಈ ರೀಸೆಂಟ್ ಆಗಿ ಮಡೆನೂರು ಮನು ಬಗ್ಗೆ ನೀವು ಕೇಳೇ ಇರ್ತೀರ. ಅವ್ರ ಮೇಲೆ ಈಗ ಸದ್ಯಕ್ಕೆ ಅತ್ಯಾಚಾರದ ಆರೋಪ. ಮಡೆನೂರು ಮನು ಅವರು ಮೊದಲ ಚಿತ್ರ ಕುಲದಲ್ಲಿ ಕೇಳ್ಯಾವುದು, ಈ ಚಿತ್ರವನ್ನ ತಮ್ಮ ಬಾರಿ ನೋಡುವುದನ್ನ ಅವಕಾಶದ ತಪ್ಪಿಸ್ಕೊಂಡಿದ್ದಾರೆ. ಕಾರಣ ಇವ್ರ ಮೇಲೆ ಅತ್ಯಾಚಾರದ ಆರೋಪವಿದೆ ಆ್ಯಂಡ್ ಈಗ ಇವರು ಕಸ್ಟಡಿಯಲ್ಲಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆ ಅವರು ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಿಟ್ಟು ಅವರು ಬಹಳಷ್ಟು ಆಡಿಯೋಗಳಿವೆ, ಎಲ್ಲವೂ ಅವರದ್ದೇ ಅಂತ ಹೇಳಲಾಗ್ತಿದೆ. ಸೊ ಈ ಥರ ಆಡಿಯೋ ಕ್ಲಿಪ್ಗಳಲ್ಲಿ ಒಂದು ಆಡಿಯೋ ಕ್ಲಿಪ್ ಇದೆ ನಮ್ಮ ಶಿವಣ್ಣ ಮತ್ತು ದರ್ಶನ್ ಅವ್ರ ಕುರಿತು. ಇವರು ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ. ಆ್ಯಂಡ್ ಬಹಳಷ್ಟು ಜನಕ್ಕೆ ಇದು ಡೌಟ್ ಇರುತ್ತೆ, ಆ ಆಡಿಯೋ ಅವ್ರದ್ದೇ ಅಂತ ಏನು ಗ್ಯಾರಂಟಿ ಅಂತ. ಯಾವಾಗ ಈ ಆಡಿಯೋ ಲೀಕ್ ಆಯಿತು ಆವಾಗ ಕನ್ನಡ ಚಿತ್ರರಂಗ ಅವ್ರ ಮೇಲೆ ಆ್ಯಕ್ಷನನ್ನು ತೊಗೊಂಡಿದ್ದಾರೆ. ಅಂದರೆ ಇದು ಕನ್ಫರ್ಮ್ ಆಗುತ್ತೆ ಈ ಆಡಿಯೋ ಅವ್ರದ್ದೇ ಅಂತ. ಅಷ್ಟಕ್ಕೂ ಅವರು ಆ ಒಂದು ಆಡಿಯೋದಲ್ಲಿ ಹೇಳಿದ್ದೇನು, ಸೊ ಇದನ್ನು ಕೇಳಿ. ಗೊತ್ತು ಧ್ರುವ ದರ್ಶನ್ ಸತೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಲಿಲ್ಲ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ನೀವು ಆಗಲೇ ಈ ಆಡಿಯೋ ಕೇಳಿರೋದಾದರೆ ನಿಮ್ಮಲ್ಲಿ ಅವ್ರು ಕ್ಲಿಯರಾಗಿ ಹೇಳಿದಾನೆ. ಬಹಳ ಅಂದರೆ ಶಿವಣ್ಣವ್ರ ಬಗ್ಗೆ ಹೇಳ್ತಾನೆ, ಬಹಳ ಅಂದರೆ ಇನ್ನೊಂದು 6 ವರ್ಷ ಶಿವಣ್ಣ ಅವರು ಬದುಕ್ಬೋದು ಅಂತ. ಆಮೇಲೆ ಹೇಳ್ತಾರೆ ದರ್ಶನ್ ಅವ್ರ ಬಗ್ಗೆ, ದರ್ಶನ್ ಅವರು ಆಲ್ರೆಡಿ ಸತ್ತಂಗೆ ಅಂತ ಹೇಳ್ತಾರೆ. ಇನ್ನು ಮುಂದ್ಬಿಟ್ಟು ಹೇಳ್ತಾರೆ ಅವರು ಧ್ರುವ ಸರ್ಜಾ ಅವ್ರ ಬಗ್ಗೆ. ಆ್ಯಂಡ್ ಮುಂದೆ ಅವ್ರದ್ದು ಅವ್ರು ಹೇಳ್ತಾರೆ, ಈ 3ರಲ್ಲಿ ಕಾಂಪಿಟೇಷನ್ ಕೊಟ್ಟೋ ಗಂಡು ಕೂಡ ನಾನು ಅಂತ ಹೇಳ್ತಾನೆ. ನೀವು ಯಾವುದೇ ಇಂಡಸ್ಟ್ರಿಯನ್ನು ತೊಗೊಳ್ಳಿ, ಆ ಇಂಡಸ್ಟ್ರಿಯಲ್ಲಿ ನಾವು ಸಕ್ಸೀಡ್ ಆಗಬೇಕಂದ್ರೆ ಅಲ್ಲಿ ಪೇಷನ್ಸು ಮತ್ತು ರೆಸ್ಪೆಕ್ಟ್ ಕೊಡೋದನ್ನು ಮೊದಲು ಕಲಿಬೇಕಾಗತ್ತೆ. ಮಡೆನೂರು ಮನೆ ಬಗ್ಗೆ ಹೇಳೋದಂದರೆ ಅವ್ರ ಮೊದಲ ಚಿತ್ರ ಆಗಿದ್ದರಿಂದ ಇದು ಜಸ್ಟ್ ಅವ್ರ ಮೊದಲನೇ ಮೆಟ್ಟಿಲು. ಸೊ ಇದನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಯಿತು. ಅದನ್ನು ಬಿಟ್ಟು ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಜೊತೆಗೆ ತಮ್ಮನ್ನು ಕಂಪೇರ್ ಮಾಡ್ಕೊಂಡಿದ್ದಾರೆ ಶಿವಣ್ಣ, ದರ್ಶನ್ ಮತ್ತು ಧ್ರುವ ಸರ್ಜಾ ಅವ್ರ ಜೊತೆಗೆ. ಸೊ ಇದು ಯಾವುದೇ ಸೆನ್ಸ್ ಇಲ್ಲ ಈ ಒಂದು ಮಾತಲ್ಲಿ. ಕನ್ನಡ ಚಿತ್ರರಂಗ ಕಲೆಗಾರನ, ಟ್ಯಾಲೆಂಟೆಡ್ ಪರ್ಸನ್ನ ಯಾವತ್ತೂ ಕೈ ಬಿಡಲ್ಲ. ಆದರೆ ಅಹಂಕಾರಿಗಳನ್ನು, ಗೌರವ ಕೊಡದೇ ಇರೋನ್ನ ಅವರು ದೂರ ಹಾಕ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ.